ಏನು ಬರೆದಿದ್ದಾರೆ ಅವರ ಬಗ್ಗೆ ಒಂದೆರಡು ಮಾತನ್ನು ಆಡಿದ್ರಷ್ಟೇ ನಾವು ಅವರಿಗೆ ಕೃತಜ್ಞತೆಯನ್ನು ಕೊಟ್ಟ ಹಾಗಾಗುತ್ತೆ. ವರ್ಡ್ಸ್ವರ್ತ್ ನಮಗೆ ಮೂಲತಃ ಅವ್ರು ಯಾರು ಅಂತ ನಿಮಗೆ ಗೊತ್ತಿರಲಿ ಅಂತ ಒಂದು 2-3 ಅವರ ಬಗ್ಗೆ ವಿಷಯವನ್ನು ಹೇಳ್ಬಿಡ್ತೀನಿ. ವರ್ಡ್ಸ್ವರ್ತ್ ಮೂಲತಃ ಇಂಗ್ಲೆಂಡಿನವರು. ಅವರು ಲಂಡನ್ನಲ್ಲಿ 1906ರಲ್ಲಿ ಅವರು ಜನ್ಮ ತಾಳ್ತಾರೆ. ನಂತರ ಅವರಿಗೆ ಆಧ್ಯಾತ್ಮಿಕ ಬದುಕಿನ ಬಗ್ಗೆ ಬಹಳಷ್ಟು ಆಸಕ್ತಿ ಬೆಳೀತಾ ಹೋಗುತ್ತೆ. ಆಗ ಅವರಿಗೆ ಖಂಡಿತ ಈ ಪಾಶ್ಚಿಮಾತ್ಯ ರಾಷ್ಟ್ರದಲ್ಲಿದ್ದವರಿಗೆ ಖಂಡಿತ ಈ ಭಾರತೀಯ ಆಧ್ಯಾತ್ಮ ಪ್ರಪಂಚದ ಬಗ್ಗೆ ಅವರಿಗೆ ಕುತೂಹಲ ಮೂಡುತ್ತೆ. ಅದಕ್ಕಾಗಿ 1936 ಅವರು ಭಾರತದ ತಮಿಳುನಾಡಿನ ತಿರುವಣ್ಣಾಮಲೈಗೆ ಬಂದು ಇಳಿತಾರೆ. ಆ ತಿರುವಣ್ಣಾಮಲೈನಲ್ಲಿ ರಮಣ ಮಹರ್ಷಿಗಳ ಆಶ್ರಮ ಇರುತ್ತೆ. ಅವರಿಗೆ ಆ ರಮಣ ಮಹರ್ಷಿಗಳ ಬಗ್ಗೆ ಕುತೂಹಲ ಬೆಳೆಯುತ್ತೆ. ಮತ್ತು ಅವರನ್ನು ನಾನು ಯಾಕೆ ಗುರುಗಳನ್ನಾಗಿ ಸ್ವೀಕರಿಸಬಾರ್ದು ಅನ್ನುವಂತಹ ಒಂದು ಆಲೋಚನೆ ಬಂದು ಅವರು ತಮಿಳುನಾಡಿಗೆ ಬರ್ತಾರೆ. ನಂತರ ಅವರು ಗುರುಗಳ ಬಗ್ಗೆ, ಆಧ್ಯಾತ್ಮಿಕ ಪ್ರಪಂಚದ ಬಗ್ಗೆ ತುಂಬ ಅಧ್ಯಯನ ಮಾಡ್ತಾರೆ. ಕೊನೆಯಲ್ಲಿ ನೋಡಿ ಅವರ ದೇಹಾಂತ್ಯವನ್ನು ಕೂಡ ಅವರು ಇದೇ ಭಾರತದ ಬೆಂಗಳೂರಿನ ಸ್ವಗೃಹದಲ್ಲಿ ಮಾಡ್ತಾರೆ. 1970ರಲ್ಲಿ ಅವರು ಕಾಲವಾಗ್ತಾರೆ. ಆದರೆ ಅದರ ಮಧ್ಯದಲ್ಲಿ ಅವರಿಗೆ ಸಾಯಿಬಾಬಾ ಅವರ ಬಗ್ಗೆಯೂ ಕೂಡ ಬಹಳಷ್ಟು ವಿಚಾರಗಳು ತಿಳ್ಕೊಳ್ತಾ ಹೋಗ್ತಾರೆ. ಅದ್ರ ಬಗ್ಗೆ ಎಲ್ಲ ಸಣ್ಣದಾಗಿ ಒಂದು ರೈಟರ್ಸ್ ಮಾಡಿ ಇಟ್ಟಿರ್ತಾರೆ. ಆದರೆ ಅವರ ಕಾಲವಾದ ನಂತರ ರಮಣ ಮಹರ್ಷಿಗಳ ಆಶ್ರಮದಲ್ಲಿ ರಾಮದಾಸರು ಅನ್ನೋರು ಅದನ್ನೆಲ್ಲ ಸಂಪಾದಕೀಯ ಮಾಡಿ ಒಂದು ಪುಸ್ತಕದ ರೂಪದಲ್ಲಿ ಇವತ್ತು ನಮ್ಮ ಮುಂದೆ ಇಂಗ್ಲಿಷ್ ಅವತರಣಿಕೆಯಲ್ಲಿ ಇಟ್ಟಿದ್ದಾರೆ.